ಪಶ್ಚಿಮ ಘಟ್ಟಗಳ ಆಳವಾದ ಕಾಡಿನೊಳಗೆ ಜಗತ್ತಿನ ಗದ್ದಲದಿಂದ ದೂರ ಒಂದು ಹೆಸರಿಲ್ಲದ ಜಲಪಾತದ ಬಳಿ ಒಬ್ಬ ವೃದ್ಧನು ಬದುಕುತ್ತಿದ್ದನು. ಲೋಕ ವೇಗವಾಗಿ ಓಡುತ್ತಿದ್ದಾಗ, ಹೆಸರು, ಶಕ್ತಿ ಮತ್ತು ಜಯದ ಹಿಂದೆ ಓಡುತ್ತಿದ್ದಾಗಾದ ಅವನು ಮಾತ್ರ ನೀರಿನ ಧ್ವನಿಯನ್ನ ಕೇಳುವುದನ್ನು ಆಯ್ಕೆ ಮಾಡಿಕೊಂಡನು. ಜನರು ಸಾಮ್ರಾಜ್ಯಗಳನ್ನು ಕಟ್ಟುತ್ತಿದ್ರು, ಯುದ್ಧಗಳನ್ನು ಹೋರಾಡುತ್ತಿದ್ರು, ಆದರೆ ಅವರ ಮನಸ್ಸು ದಿನದಿಂದಕ್ಕೆ ಖಾಲಿಯಾಗುತ್ತಿತ್ತು. ನೀವಿಲ್ಲಿ ಒಬ್ಬರೇ ಏಕಿದ್ದೀರಿ? ಜಗತ್ತು ತುಂಬಾ ವೇಗವಾಗಿ ಸಾಗ್ತಿದೆ. ಅದು ತುಂಬಾ ಸರಳ. ನೊಂದಿಹಿ. ನೀನು ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡರೆ ನಿನ್ನಿಗಿಂತ ಒಳ್ಳೆಯವನು ಯಾರೂ ಇರಲಾರರು. ಆದರೆ ಪ್ರಶ್ನಿಸಲು, ಬೇಡಿಕೊಳ್ಳಲು ಅಥವಾ ಅಹಂಕಾರದಿಂದ ಪ್ರತಿಕ್ರಿಯಿಸಲು ಪ್ರಾರಂಭಿಸಿದ ಕ್ಷಣದಿಂದ ನಿನ್ನಿಗಿಂತ ಅಪಾಯಕಾರಿ ಯಾರೂ ಇರಲಾರರು. ಆ ಪ್ರಯಾಣಿಕ ಮೌನವಾಗಿ ಬಿಟ್ಟನು. ಮೇಲಿನದಿಂದ ಉಗ್ರವಾಗಿ ಹರಿದ ನೀರು ಕೆಳಗೆ ಬಂದು ಹೇಗೆ ಶಾಂತವಾಗುತ್ತದೆ ಎಂದು ಅವನು ನೋಡುತ್ತಾ ಇದ್ದನು. ಹಾಗಾದ್ರೆ ನಾವು ಹೇಗೆ ಬದುಕಬೇಕು?